ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎ ಪಿಸ್? ಸರಿ, ಇಫ್ ದೇ ಫಾರ್ಮ್ ಎನ್ ಎ ಪಿ, ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಆ್ಯಂಡ್ ರೈಟ್ 3 more ಟರ್ಮ್ಸ್. ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಮೊದಲನೇದಾಗಿ ಈ ಸೀಕ್ವೆನ್ಸ್ ಎ ಪಿನೋ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. 2, 4, 8, 16 ಈ ಸೀಕ್ವೆನ್ಸ್ ಎ ಪಿನೋ ಅಲ್ವಾ ಅಂತ ಕೇಳ್ತಾರೆ. ಎ ಪಿ ಆಗಿದ್ರೆ ನೆಕ್ಸ್ಟ್ 3 ಟರ್ಮು ಮತ್ತೆ ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಮೊದಲನೇದಾಗಿ ಹೇಗೆ ಚೆಕ್ ಮಾಡೋದು ಹುಡುಗರ ಹೇಳಿ ನೋಡೋಣ. ಏನು ರೂಲು ಎ ಪಿಯಲ್ಲಿ? ನಮ್ಮ ಕಾಮನ್ ಡಿಫ್ರೆನ್ಸು ಸರಿ ಇರಬೇಕು ಅಂತಲ್ಲ, ಒಂದೇ ಇರಬೇಕು. ಸೊ ಇಲ್ಲಿ ಡಿ ಇಸ್ ಈಕ್ವಲ್ ಟು, ಇಲ್ಲ ಡಿ ಅಂತ ಬರೆಯೋದು ಬೇಡ, ಒಂದೇದಾಗಿ A2 ಮೈನಸ್ A1 ಮಾಡಿ. 4 ಮೈನಸ್ 2 ಇದು ನಿಮ್ಮ 2. ಸರಿ, ಮುಂದೆ A3 ಮೈನಸ್ A2. A3 is 8 minus 4 which is 4 again. Sorry, 4 again ಅಲ್ಲ 4. ಸೊ ಇದು ಡಿಫ್ರೆನ್ಸ್ ಸೇಮ್ ಇಲ್ವಲ್ಲ, ಹಾಗಾಗಿ as A3 minus A2 is not equal to A2 minus A1, this implies it's not an AP. It's not an AP. ಅಷ್ಟೇನೆ, ಸರಿನಾ? ಚೆಕ್ ವಿತ್ ಪೈಥಾನ್ ಕೋಡ್, ಅದು ನಮ್ಮ ಎಕ್ಸ್ಟ್ರಾ ವರ್ಕು, ಅದನ್ನು ಕೂಡ ಮಾಡೋಣ. ಸೊ ಇದು ನಿಮ್ಮ ಕೋಡ್, ಇದನ್ನ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೊದಲನೇದಾಗಿ ಎಕ್ಸಿಕ್ಯೂಟ್ ಮಾಡೋಣ. ಎಂಟರ್ ದ ಎಲಿಮೆಂಟ್ ಆಫ್ ಸೀಕ್ವೆನ್ಸ್ ಆಫ್ ಓಕೆ, 1 at a time. ಆ್ಯಕ್ಚುಲಿ ಅದು ಟೈಪಿಂಗ್ ತಪ್ಪಾಗಿದೆ. Enter the element of the sequence 1 at a time. Type n to exit the loop. ಸೊ ನಾನಿಲ್ಲಿ ಒಂದು ಪ್ರೋಗ್ರಾಮಲ್ಲಿ, ಈ ಪ್ರೋಗ್ರಾಮಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾವು ಸೀಕ್ವೆನ್ಸ್ ಎಂಟರ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ 2, 4, 8, 16 ಅದನ್ನು ಎಂಟರ್ ಮಾಡಬೇಕು ನಾನು. 2, 4, 8, 16 ಒಂದು ಎಲಿಮೆಂಟ್ ಎಂಟರ್ ಮಾಡಿ, ಒಂದು ಎಲಿಮೆಂಟ್ ಟೈಪ್ ಮಾಡಿ ಎಂಟರ್ ಮಾಡ್ಬೇಕು ನಾನು. ಇದು ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಎಂಡ್ ಅಂತ ಓದ್ಬೇಕು, ಆಯ್ತಾ? ಆ ಥರ ಪ್ರೋಗ್ರಾಮ್ ಮಾಡಿದ್ದೀನಿ ನಾನು, ಆಯ್ತಾ? ಸೊ ಇಲ್ಲೇನು ಉತ್ತರ ಬರಲಿಲ್ಲ. ಸೊ ಇಲ್ಲಿ ಆ್ಯಕ್ಚುಲ್ ಆಗಿ ಏನು ಬರಬೇಕಾಗಿತ್ತು ಅಂತ ಹೇಳಿದ್ರೆ ಅದು ಟೈಪ್ ಮಾಡ್ಬಿಡ್ತೀನಿ. The sequence is not an AP. ಸೊ ಇವಾಗ ಇನ್ನೊಂದ್ಸತಿ ನೋಡ್ತೀನಿ ನೋಡಿ. ಸೊ ಮೊದಲದಾಗಿ 2, 4, 8, 16 ಎಂಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಎಲ್ಲೋ ಓಕೆ, ಇಲ್ಲಿದೆ ಎಲ್ಸಿಫ್ ಅಲ್ಲ, ಎಲ್ಸ್ ಅಂತ ಇರಬೇಕಾಯ್ತು, ಸಾರಿ. ಎಲ್ಸಿಫ್ ಕಂಡೀಷನ್ ಆಗೋಗುತ್ತೆ, ಎಲ್ಸ್ ಅಲ್ಲಿ ಬ್ರಾಕೆಟ್ಸ್ ಹಾಕಂಗಿಲ್ಲ. ಇವಾಗ ಬರುತ್ತೆ ಹುಡುಗರ, ಪಕ್ಕ ಈ ಸೈಡ್ ಪಕ್ಕ. 2, 4, 8 ಮತ್ತೆ 16 ಎಂಡ್ ಹೊತ್ಬೇಕು ನಾನು. The sequence is not an AP. ಸರಿ ಅಲ್ವಾ? ಆಕ್ಚುಲ್ ಆಗಿ ವರ್ಕ್ ಆಗುತ್ತಾ ಇಲ್ವಾ ನೋಡೋಣ. ಮತ್ತೊಂದು ಎಕ್ಸಾಂಪಲ್, AP ಬರುವಂತ ಎಕ್ಸಾಂಪಲ್ ನೋಡಿ ನೋಡೋಣ. ಗಿವನ್ 2 ಇದು 2.5 ಅಲ್ವಾ, 3 ಇದು 3.5. ದ ಚೆಕ್. ಸೊ ಚೆಕ್ ಮಾಡೋದಕ್ಕೆ ನಾನು A2 ಮೈನಸ್ A1 ಮಾಡ್ತೀನಿ. ಸೊ 2.5 ಮೈನಸ್ 2 ವಿಚ್ ಇಸ್ 0.5. ಇಲ್ಲಿ ಚೆಕ್ ಮಾಡಬೇಕು ಅಂದರೆ ನೀವು ಬೈ ಡಿಫಾಲ್ಟ್, ಆಯಿತಾ, ಅಟ್ಲೀಸ್ಟ್ 2 ಸೀಕ್ವೆನ್ಸ್ ತೊಗೊಳ್ಲೇಬೇಕು, 2 ಪೇರ್ ತೊಗೊಳ್ಲೇಬೇಕು, ಹಾಗೆ ಚೆಕ್ ಮಾಡೋಕ್ಕಾಗೋದು. ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. 2.5 ಇದು ನೋಡಿಸ್ಲೇಬೇಕು ನೀವು ಬರೋದು. ಸೊ
ಸರಿನಾ? ರಿಟರ್ನ್ ಎಕ್ಸಾಮಲ್ಲಿ MCQ ಕ್ವಶನ್ಸಲ್ಲಿ ಏನು ನೋಡ್ಸೋದು ಬೇಕಾಗಿಲ್ಲ. ಓಕೆ, ಸೊ ಆಸ್ A3 minus A1 is equal to A2 minus A1 is equal to A3 minus A2. It's an AP. Common difference ಬಂದು where D is ಎಷ್ಟು ಹುಡುಗರ? ಕರೆಕ್ಟ್ 0.5. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನೊಂದು 3 ಎಲಿಮೆಂಟ್ ಬರೀರಿ ಅಂತ ಹೇಳಿ. ಸೀಕ್ವೆನ್ಸ್ is equal to 2, 2.5, 3, 3.5. ಇದು ಸುಲಭ, ಪ್ಲಸ್ 0.5 ಆ್ಯಡ್ ಮಾಡಿ 4, 4.55 ಅಲ್ವಾ? ಅಷ್ಟೇನೆ. ಸೊ ಇದನ್ನು ಚೆಕ್ ಮಾಡೋಣ. 2, 2.5, 3, 3.5 ಅಲ್ವಾ? 2, 2.5, 3, 3.5 and so the sequence is an AP. an ಅಂತ ಹೊಡಿಬೇಕಾಯ್ತು. ಎಲ್ಲಿದೆ ಇದು? is an AP. The difference D is 0.5. ಇಲ್ಲಿ ನೋಡಿ ಸೀಕ್ವೆನ್ಸು 2, 2.5, 3, 3.5, 4, 4.5, 5, 5.5. ಸೊ ಇನ್ನೊಂದು ಎಷ್ಟಿದೆ ಇದು? 100 ಎಲಿಮೆಂಟ್ ಇದೆ. ಸರಿನಾ ಹುಡುಗರು? ಸೊ ಇಲ್ಲಿ 100 ಎಲಿಮೆಂಟ್ ಇದೆ. ಮತ್ತೆ ನಿಮ್ಮ ಡಿಫ್ರೆನ್ಸ್ ಮತ್ತೆ ಇದು AP ಅಲ್ವಾ, ಹೌದು ಅಲ್ವಾ ಅಂತ ಹೇಳಿ ಪ್ರೋಗ್ರಾಮು ನೋಡ್ಸುತ್ತೆ. ಸೊ ಅದೇ ರೀತಿಯಲ್ಲಿ ಮತ್ತೊಂದು ನೋಡೋಣ. Which of the following are APs? If they form an AP, find the common difference and write the 3 terms. ಅಲ್ವಾ? ಸೊ ನಿಮ್ಮ ಉತ್ತರ ಮೊದಲಿದಾಗಿ given ಎಷ್ಟು ಬರುತ್ತೆ? -1.2, -3.2, -5.2, -7.2. A1, A2, A3, A4 ಎಲ್ಲ ನೆಗೆಟಿವ್ ಇದೆ. ಸೊ ನೆಗೆಟಿವ್ ಎಲ್ಲ ಅಂದರೆ ನೋಡ್ಬೋದು, ನೆಗೆಟಿವ್ ದಿಕ್ಕಲ್ಲಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇಲ್ಲಿ ನಿಮ್ಮ D ಬಂದು ನೆಗೆಟಿವ್ ಬರುತ್ತೆ. ಸೊ ಮೊದಲೇದಾಗಿ A2 minus A1 ಹುಡ್ಕೋಣ. -3.2 minus of -1.2. ಸೊ -3.2 plus 1.2. ಸೊ ಇದೆಷ್ಟು? ಇದು ಡಿಫ್ರೆನ್ಸ್ ತೊಗೊಬೇಕು, ಯಾಕಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದೆ. ಸೊ ಡಿಫ್ರೆನ್ಸ್ ಬಂದು 3.2 minus 1.2, 2.0. ಡಿಫ್ರೆನ್ಸ್ ತೊಗೊಬೇಕು ನೀವು. ಮುಂದಕ್ಕೆ ಅದೇ ರೀತಿಯಲ್ಲಿ A3 minus A2 ಬರ್ಕೊಳ್ಳಿ. ಸೊ ಅದು -5.2 minus of -3.2. ಇದು ಪ್ಲಸ್ ಆಗುತ್ತೆ. ಡಿಫ್ರೆನ್ಸ್ ಬಂದು -2ನೇ ಬರುತ್ತೆ. -2 ನೋಡಿ, ಅದಕ್ಕೆ ಹೇಳಿದ್ದು. ಸೊ ಸಣ್ಣ ಪುಟ್ಟ ಮಿಸ್ಟೇಕ್ ಆಗುತ್ತೆ, ಹಾಗಾಗಿ 2 ಸತಿ ಮಾಡಿದ್ರೆ ಉತ್ತರ ಸರಿ ಬಂದೇ ಬರುತ್ತೆ. ಸೊ ಇವಾಗ ನೀವು ಕನ್ಕ್ಲೂಷನ್ ಮಾಡಿ. ಏನು ಕನ್ಕ್ಲೂಡ್ ಮಾಡಬೇಕು? ಆಸ್ A2 minus A1 is equal to A3 minus A2. This implies a sequence is an AP. ಸರಿನಾ? Therefore D is equal to -2.0 and the sequence -1.2, -3.2, -5.2, -7.2, ಮತ್ತೊಂದು 3 ಬರಿಬೇಕು. -9.2, -11.2, -13. ಅಲ್ವಾ? ನೆಗೆಟಿವ್ ಆ್ಯಡ್ ಹಾಕ್ಕೊಂಡು ಹೆಚ್ಚಾಕೊಂಡು ಹೋಗುತ್ತೆ. ಇದನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ -1.2 ಅಲ್ವಾ? ಹಾಂ, -3.2, -5.2, -7.2. ಸೊ
ಸರಿ ಟೈಪ್ ಮಾಡಿದ್ದೀನಿ. ಸೀಕ್ವೆನ್ಸ್ ಈಸ್ ಎನ್ AP, ಸರಿ. ಡಿಫ್ರೆನ್ಸ್ D is -2.0. ಇದು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅದು ನೆಗೆಟಿವ್ ಅಂತಲ್ವಾ, ಅದು D, ಅದನ್ನ ಚೇಂಜ್ ಮಾಡ್ತೀನಿ. ದ ಡಿಫ್ರೆನ್ಸ್ D is -2.0. ನಿಮ್ಮ ಉತ್ತರ ಅಲ್ವಾ, ಇದೇ ಬಂದಿದೆ ನಮಗೂ. ನಾವು ಎಲ್ಲಿವರೆಗೂ -13.2ವರೆಗೂ ಬರ್ದಿದ್ದೀವಿ. ಇದು ಮಿಕ್ಕಿದ್ದು 96 ಇಲ್ಲಿದೆ. ಕೊನೆಯ ಪ್ರಶ್ನೆ, ಅಂದರೆ ಈ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆ. ಸೊ ಗಿವನ್ ನಮ್ಮ ಸೀಕ್ವೆನ್ಸ್ ಏನಿದೆ, -10, -6, -2 and 2. ಸೊ ಇಲ್ಲಿ A2 - A1 is equal to -6 minus of -10. ಸೊ +10 - 6 4 ಆಗುತ್ತೆ. A4 - A3 is 2 minus of -2. ಸೊ +2 ಆಗುತ್ತೆ ಇದು. 2 + 2 is 4. ಸರಿ ಇದೆ, ಸೂಪರ್ ಅಲ್ವಾ. ಕೊನೆಯದಾಗಿ ಆಸ್ A2 - A1 is equal to, ಇದನ್ನ ಚೆಕ್, ಹೆಡಿಂಗ್ ಬರ್ಕೊಬೇಕಾಯ್ತು. ಈ ಹೆಡಿಂಗ್ ಎಲ್ಲ ಬರೋದೇ ಚಂದ ನನಗೋಸ್ಕರ, ಆಮೇಲೆ ನಿಮಗೋಸ್ಕರನೂ ಕೂಡ ಹೌದು, ನನಗೂ ಇದಿಷ್ಟ. A4 - A3 ಇದೆರಡು ಈಕ್ವಲ್ ಆಗಿದೆ, ಹಾಗಾಗಿ ದ ಸೀಕ್ವೆನ್ಸ್ ಇಸ್ ಆನ್ AP. ಮತ್ತೆ ಇಲ್ಲಿ ನಿಮ್ಮ ಕಾಮನ್ ಡಿಫರೆನ್ಸ್ ಎಷ್ಟು ಬರುತ್ತಿದ್ದು, D is equal to 4. The sequence is -10, -6, -2, 2, 6, 10, 14. 3 ಬರೀಬೇಕಾಗುತ್ತೆ. ಸೊ ಎಕ್ಸ್ಟ್ರಾ 3 ಇದೆ, ಡಾಟ್. ಈ ಥರ ಇದನ್ನ ನಾವು ಕೋಡ್ ಮುಖಾಂತರ ವೆರಿಫೈ ಮಾಡ್ಕೊಳ್ಳೋಣ. ಸೊ -10, -6, -2, 2, -10, -6, -2, 2. ಇದು ನಿಮ್ಮ ಪ್ರಶ್ನೆ. ಸೊ ದ ಸೀಕ್ವೆನ್ಸ್ ಇಸ್ ಎನ್ AP, ದ ಕಾಮನ್ ಡಿಫರೆನ್ಸ್ D is 4 + 4 and the sequences ಇದು ಬಂತು. ಮೊದಲೇ 100 ನಂಬರ್.